ಬಂದ ಸ್ಮೃತಿ ಇರಾನಿ, ಅನುರಾಗ್ ಠಾಕೂರ್, ರಾಘವ್ ಚಡ್ಡಾಗೂ ಮಹತ್ವದ ಸ್ಥಾನ. ಹೇಗಿದೆ ಬಿಜೆಪಿಯ ಹೊಸ ಟೀಮ್? ನಿಮ್ಮ ಸುದ್ದಿಗಾರ ಈಗ ಜಿಯೋ ಟಿವಿಯಲ್ಲಿ. ಮಾಜಿ ಕೇಂದ್ರ ಸಚಿವರಾದ ಸ್ಮೃತಿ ಇರಾನಿ ಹಾಗೂ ಅನುರಾಗ್ ಠಾಕೂರ್ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನೆಗೆ ಗಮನಾರ್ಹ ಮರಳುವ ನಿರೀಕ್ಷೆ ಇದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಸೋಮವಾರ ತಮ್ಮ ಹೊಸ ತಂಡವನ್ನು ಘೋಷಿಸಲಿದ್ದಾರೆ ಅಂತ ಮೂಲಗಳು ಕೂಡ ತಿಳಿಸಿದೆ. ಬಿಜೆಪಿ ಅಧ್ಯಕ್ಷ ಹುದ್ದೆಯನ್ನು ವಹಿಸಿಕೊಂಡ ನಂತರ ನವೀನ್ ಅವರ ಮೊದಲ ಪ್ರಮುಖ ಸಾಂಸ್ಥಿಕ ಪುನರ್ರಚನೆಯಲ್ಲಿ ಅನುರಾಗ್ ಠಾಕೂರ್ ಮತ್ತು ಸ್ಮೃತಿ ಇರಾನಿ ಅವರ ಸಂಭಾವ್ಯ ಮರಳುವಿಕೆ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಹಮೀರ್ಪುರದ ಲೋಕಸಭಾ ಸಂಸದರಾಗಿರುವ ಠಾಕೂರ್ ಈ ಹಿಂದೆ ಮಾಹಿತಿ ಮತ್ತು ಪ್ರಸಾರ, ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು ಮತ್ತು ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಖಾತೆಗಳನ್ನು ರಾಜ್ಯ ಸಚಿವರಾಗಿ ಹೊಂದಿದ್ರು. ಈ ತನ್ಮಧ್ಯೆ ಇರಾನಿ ಒಬ್ಬ ಪ್ರಮುಖ ಬಿಜೆಪಿ ನಾಯಕಿ. ಅವರು ಕೇಂದ್ರ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಮತ್ತು 2019ರಿಂದ 2024ರವರೆಗೆ ಲೋಕಸಭೆಯಲ್ಲಿ ಅಮೇಥಿಯನ್ನ ಪ್ರತಿನಿಧಿಸಿದ್ದಾರೆ. ಅವರು ಬಿಜೆಪಿ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಕಾರ್ಯದರ್ಶಿ ಸ್ಥಾನಗಳು ಸೇರಿದಂತೆ ಹಲವಾರು ಪ್ರಮುಖ ಸಾಂಸ್ಥಿಕ ಹುದ್ದೆಗಳನ್ನು ಸಹ ನಿರ್ವಹಿಸಿದ್ದಾರೆ. ನವೀನ್ ಅವರ ತಂಡಕ್ಕೆ ಕಿರಿಯ ಮುಖವನ್ನ ಸೇರಿಸುವ ದೊಡ್ಡ ಪ್ರಯತ್ನದ ಭಾಗವಾಗಿ ಇಬ್ಬರು ನಾಯಕರ ಸೇರ್ಪಡೆ ನಿರೀಕ್ಷಿಸಲಾಗಿದೆ. ಈ ವರ್ಷದ ಆರಂಭದಲ್ಲಿ 45ನೇ ವಯಸ್ಸಿನಲ್ಲಿ ನವೀನ್ ಬಿಜೆಪಿಯ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರಾದಾಗಿನಿಂದ ಈ ಸಾಂಸ್ಥಿಕ ಪರಿವರ್ತನೆ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅವರ ಈ ಸ್ಥಾನಕ್ಕೆ ಆರೋಹಣವು ಪಕ್ಷದೊಳಗಿನ ಪೀಳಿಗೆಯ ಬದಲಾವಣೆಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ಬಿಜೆಪಿಯ ಸಂಘಟನೆಯೊಳಗಿನ ಈ ರೂಪಾಂತರವನ್ನ ನಿಯಮಿತ ಪುನರಾರಚನೆಗಿಂತ ಹೆಚ್ಚು ಮಹತ್ವದ್ದಾಗಿ ಪರಿಗಣಿಸಲಾಗ್ತಾ ಇದೆ. ಮುಂಬರುವ ಚುನಾವಣೆಗಳಿಗೆ, ವಿಶೇಷವಾಗಿ ಹಲವಾರು ಪ್ರಮುಖ ರಾಜ್ಯಗಳಲ್ಲಿ 2027ರ ವಿಧಾನಸಭಾ ಚುನಾವಣೆಗಳಿಗೆ ಪಕ್ಷವು ತನ್ನ ರಾಷ್ಟ್ರೀಯ ಸಂಘಟನೆಯನ್ನು ಸಿದ್ಧಪಡಿಸಲು ಬಯಸುತ್ತೆ. ಇದಲ್ಲದೆ ಠಾಕೂರ್ ಮತ್ತು ಇರಾನಿಯಂತಹ ಅನುಭವಿ ನಾಯಕರ ಮರಳುವಿಕೆ ಹೊಸ ತಂಡಕ್ಕೆ ರಾಜಕೀಯ ಅನುಭವ ಮತ್ತು ರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಮುಖಗಳನ್ನು ಒದಗಿಸುತ್ತದೆ. ಇದು ನವೀನ್ ನಿರಂತರತೆ ಮತ್ತು ಪೀಳಿಗೆಯ ಬದಲಾವಣೆಯ ನಡುವೆ ಸಮತೋಲನವನ್ನ ಸಾಧಿಸಲು ಅನುವು ಮಾಡಿಕೊಡುತ್ತೆ. ಆದ್ದರಿಂದ ಬಿಜೆಪಿಯ ಹೊಸ ಸಾಂಸ್ಥಿಕ ರಚನೆಯು ರಾಜಕೀಯ ಸಂದೇಶವನ್ನ ಕಳುಹಿಸಿರುವುದರಿಂದ ಅದನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ವಿನೋದ್ ತಾವ್ಡೆ ಮತ್ತು ಸುನಿಲ್ ಬನ್ಸಾಲ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಉಳಿಯುವ ಸಾಧ್ಯತೆ ಇದೆ. ಮಧ್ಯಪ್ರದೇಶದ ಮಾಜಿ ರಾಜ್ಯ ಅಧ್ಯಕ್ಷರು, ಛತ್ತೀಸ್ಗಢದ ಕ್ಯಾಬಿನೆಟ್ ಸಚಿವರು ಸಹ ಈ ಸ್ಥಾನಕ್ಕೆ ನೇಮಕಗೊಳ್ಳುವ ಸಾಧ್ಯತೆ ಇದೆ. 2029 ಮತ್ತು 2034ರ ಲೋಕಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಯುವ ಮತ್ತು ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡಲಾಗುವುದು. ಸಂವಹನ, ಸಮನ್ವಯ ಮತ್ತು ಪಕ್ಷದ ಸಿದ್ಧಾಂತವನ್ನ ಗಮನದಲ್ಲಿಟ್ಟುಕೊಂಡು ಹೊಸ ತಂಡದ ನೀಲನಕ್ಷೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು ವಿಐ ಮೂವೀಸ್ ಅಂಡ್ ಟಿವಿ ಆಪ್ ನ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ.